ತೋಟಕ್ಕೆಲ್ಲ ನೀರು ಬಿಟ್ಟಿದ್ದೀನಿ. ಆದರೂ ಇವಳು ಜೈ ಇದ್ದಾಳಲ್ಲಿ, ಇವಳು ಮಂತವ ಒಂದು ಗಳಿಗೆ ಇರಕ್ಕೆ ಬಿಡಲ್ಲ ನನಗೆ. ಹೋಗ್ಬಿಟ್ಟು ನೀರು ಬಿಟ್ಟಪ್ಪ ಹೋಗು ತೋಟಕ್ಕೆ. ಅಲ್ಲಿ ಏನಾಗೈತೆ ನೋಡು, ತೋಟ ನೋಡು, ಹೊಲ ನೋಡು, ಅಲ್ಲಿ ನೋಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಮಂತವ ಒಂದು ಗಳಿಗೆ ಇರಕ್ಕೂ ಬಿಡಲ್ಲ. ಈ ಬಿಸಿಲಲ್ಲಂತೂ ಸಾಕಾಗಂಗೆ ಆಗುತ್ತೆ ಅತ್ಲಗಿ. ಯಾವನ ಕೈಲಾಗುತ್ತೆ ಕೆಲಸ ಮಾಡಿ ಮಾಡಿ ನನಗೂ ಸುಸ್ತಾಗೈತೆ. ಅವಳು ಮಾತ್ರ ಆರಾಮಾಗಿ ಮನೇಲಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತಾಳೆ. ನನಗಿಲ್ಲಿ ಹೊಲದ ಕೆಲಸ ಮಾಡೋದಕ್ಕೆ ಕಳಿಸ್ಬಿಡ್ತಾಳೆ ಇಲ್ಲಿ. ಎಲ್ಲ ನೀರು ಗೀರೆಲ್ಲ ಬಿಟ್ಟು ಹೋಗಿದ್ದೀನಿ, ಆದರೂ ಬಿಡಲ್ಲಪ್ಪ. ಹೋಗತ್ಲಾಗಿ ನನ್ನ ಕೈಲಂತೂ ಆಗಲ್ಲಪ್ಪ, ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತು ಅತ್ಲಾಗಿ. ಈಗ ಇವಾಗ ಮಂತ ಹೋದ್ರೂ ಬೈತಾಳೆ. ಹೋಗಪ್ಪ ಅತ್ಲಾಗಿ ಯಾವ ನನ್ನ ಮಗನ ಕೈಲಾಗುತ್ತೆ ಅತ್ಲಾಗಿ. ಬೈಸ್ಕೊಂಡು ನನಗೂ ಸಾಕಾಗೋಯ್ತು ಅತ್ಲಾಗಿ. ಆ ಜೈ ಬಾಯಿ ಸುಮ್ಕೆ ಇರಲ್ಲ ಅತ್ಲಾಗಿ. ಇಲ್ಲ, ಮಂತ ಹೋದ್ರೂ ಬೈಸ್ಕೊಳಕ್ಕಾಗಲ್ಲ. ಏನಿಲ್ಲ, ಇವಾಗ ಆರಾಮಾಗಿ ಹೋಗ್ಬಿಟ್ಟು ತೋಟದ ತಬ ಹೆಂಗ ನೆರಳೈತೆ, ನೆಮ್ಮದಿಯಾಗಿ ಹೋಗಿ ಒಂದು ಗಳಿಗೆ ಮಲ್ಕೊಂಡ್ಬಿಡ್ತೀನಿ. ಆಮೇಕಿಂದ ಮಂತ ಹೋಗ್ತೀನಿ. ಸಾಕಾಯ್ತು ಕಡೆ ಜೈ, ಕೆಲಸ ಮಾಡಿ ಮಾಡಿ ಈಟೊತ್ತರ್ಗೂ ಕೆಲಸ ಮಾಡಿದ್ದೀನಿ ಹೊಲದಲ್ಲಿ ಎಲ್ಲ ಅಂತ ಹೇಳಿ ಎಲ್ಲ ಹೂವಿನ ತೋಟಕ್ಕೆಲ್ಲನೂ ನೀರೆಲ್ಲ ಬಿಟ್ಟು ಬರೋ ಅಷ್ಟ್ರಲ್ಲಿ ಸುಸ್ತಾಗೋಯ್ತು ಅಂತ ಹೇಳ್ಬಿಟ್ಟು ಸುಮ್ಮಕ್ಕೆ ಹೋಗ್ತಿ ಅಪ್ಪಗೆ ಮಲ್ಕೊಂಡ್ಬಿಡ್ತೀನಿ ಅತ್ಲಾಗಿ. ಹಿಂಗೆ ಮಾಡಬೇಕು ಇವಳಿಗೆ. ಇಲ್ಲ ಅಂದರೆ ಮಾತು ಕೇಳಲ್ಲ ಇವಳು. ಇವಾಗ ಏನಾರು ಮಂತ ಹೋದ್ರೆ ಅಲ್ಲೇ ತಿರ್ಗಾ ಜಗಳ ಶುರು ಮಾಡಿಬಿಡ್ತಾಳೆ, ಬೈಯೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ. ಅಲ್ಲ ಎಲ್ಲ ಸರಿ. ಈಗ ನಾನೇನಾದ್ರು ತೋಟತಾವ ಹೋಗ್ಬಿಡೋದು, ಆರಾಮಾಗಿ ತೋಟತಾವ ಹೋಗಿ ನೆರಳಲ್ಲಿ ಮಲ್ಕೊಂಡ್ಬಿಡ್ತೀನಿ. ಅಪ್ಪಿ ತಪ್ಪಿ ಗ್ಯಾಚಾರ ಕೆಟ್ಬಿಟ್ಟು ಇವಳು ಜೈ ಏನಾರು ಹೂವಿನ ತೋಟದ ಹತ್ರ ಏನಾರು ಬಂದುಬಿಟ್ರೆ ಏನು ಮಾಡೋಣ ಮತ್ತೆ? ದಿನ ಅಲ್ಲದನ್ನು ಹಿಂಗೆ ನಾನು ನೀನು ನಾಟಕ ಮಾಡೋದು, ಹೋಗ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಡ್ತೀಯ ಅಲ್ವ, ಏನೂ ಕೆಲಸ ಮಾಡಲ್ಲ ಅಂತ ಅದನ್ನೇ ಇಟ್ಕೊಂಡ್ಬಿಡ್ತಾಳೆ. ಏನು ಮಾಡಲಿ ಮತ್ತೆ ಇವಾಗ? ಅವಳು ಇನ್ನೆಲ್ಲ ಬರ್ತಾಳೆ ಈ ಬಿಸಿಲಲ್ಲಿ. ಮನೆಯಿಂದ ಆಚೆ ಕಡೆನೇ ಓಡಲ್ಲ, ನನಗೆ ಚೆನ್ನಾಗಿ ಗೊತ್ತೈತೆ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ತಲೆ ಯಾಕೆ ಕೆಡಿಸ್ಕೊಳ್ಳೋಣ, ಹೋಗಿ ಆರಾಮಾಗಿ ಮಲ್ಕೊಡ್ತೀನಿ. ಏನಪ್ಪ ಇದು? ಏನು ರಂಗಣ್ಣ ಇವತ್ತು ಹೂವಿನ ತೋಟದ ಹತ್ರ ಬಂದ್ಬಿಟ್ಟೈತಲ್ಲ? ಏನೇನೋ ಬಲು ಕೆಲಸ ಮಾಡ್ತೀರಂಗೈತೆ. ಹಾಂ ನೋಡೋಣ, ಕೇಳೋಣ. ಲೇ ರಂಗಣ್ಣ, ಲೇ ರಂಗಣ್ಣ, ಎಲ್ಲ ಮಾಡ್ತಿದ್ಯಾ? ಇಲ್ಲ 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 ಇಲ್ಲ, ಎಷ್ಟು ದಿವಸ ಆಯಿತು ನಿನ್ನ ಮಕ ನೋಡ್ಬಿಟ್ಟು. ಎಲ್ಲ ಹೋಗಿದ್ದೆ ರಂಗಣ್ಣ? ಅಪ್ಪ ಇದು ಹಿಂಗೆ ಕೂತ್ಕೊಳ್ತಿದ್ದಾರೆ. ಏಲೇ ಇವನಿದಾನ ಇವನು, ನಮ್ಮ ಶಂಕರಣ್ಣ. ಲೇ ಶಂಕರಣ್ಣ, ಇದ್ಯಾಕಲ್ಲ ಹಿಂಗೆ ಕೂತ್ಕೊಳ್ತಿದ್ಯಾ? ಬಾರೋ ಬಾರೋ ಇಲ್ಲಿ. ಹೆಂಗ ತೋಟದ ಹೋಗಿ ಮಲ್ಕೊಳ್ಳೋಣ ಅಂತಿದ್ದೆ, ಬೇಡ ಸರಿಯಾಗಲ್ಲ. ಇವನಿಗೆ ಕೂರಿಸ್ಕೊಂಡ್ಬಿಟ್ಟು ಒಂದು ಗಳಿಗೆ ಆರಾಮಾಗಿ ಮಾತಾಡ್ಕೊಂಡು ಆಮೇಕಿಂದ ಬೇಕಾದರೆ ಹೋದ್ರೆ ಆಗುತ್ತೆ. ನನಗೂ ಬೇಜಾರಾಗಂಗೆ ಆಗ್ತೈತೆ. ಇವನಿಗೆ ಕೂರಿಸ್ಕೊಂಡ್ಬಿಡ್ತೀನಿ. ಶಂಕರಣ್ಣ ಇದ್ರೆ ಚಂದ, ಮಾತಾಡ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಡ್ಬೋದು. ಏನೇನೋ ಹೇಳ್ತಿರ್ತಾನೆ, ಹಿಂಗೆ ಬೇಜಾರ ಕಳೀತತ್ಲಾಗಿ. ಶಂಕರಣ್ಣ ಬಾರ ಇಲ್ಲಿ. ಅಯ್ಯ ನೀನು ಮನ್ಕಾಯಿ ಹೋಗಲೇ. ನೀನೇ ಒಂದು ವಾರ 10 ದಿವಸದಿಂದ ನೀನೇ ಕಾಣಿಸ್ತಿರಲ್ಲ ಅಂತದ್ರಲ್ಲಿ ನನಗೆ ಹೇಳ್ತಿದ್ಯಲ್ಲ. ಬಾರಲ್ಲ ಇಲ್ಲಿ. ಎಲ್ಲೋಗಿದ್ದಲ್ಲ, ಈಗ ಕಾಣಿಸ್ತಿರಲ್ಲ, ಎತ್ಲಾಗ ಹೋಗಿದ್ದಲ್ಲ? ಎಲ್ಲೋಗನ್ ರಂಗಣ್ಣ, ನೆಂಟ್ರ ಮನೆಗೆ ಹೋಗಿದ್ದೆ, ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ನಪ್ಪ. ಬರೋದು ಒಂದು ವಾರ ಆಗೋಯ್ತು. ಏನು ಮಾಡ್ತೀಯ ಹೇಳು? ಮತ್ತಿನ್ನೇನು ಸಮಾಚಾರ? ಓಹೋ ಏನಪ್ಪೋ, ಒಳ್ಳೆ ಹೂವು ಗಿವ ಎಲ್ಲ ಚೆನ್ನಾಗಿ ಬೆಳೆದು ಬಿಟ್ಟಿದ್ಯಾ? ಒಳ್ಳೆ ಫಸ್ಲನ್ನ ಬಂದೈತೆ. ಏನು ನೀರು ಬಿಡ್ತಿದ್ದೆ, ಏನು ಮಾಡ್ತಿದ್ದೆ? ಏನು ಹೂವು ಬಿಡಿಸ್ತಿದ್ದೇನು? ಇಲ್ಲ ಕಣ್ ಬಾರಲ್ಲ, ಹೂವು ನಾನು ಒಬ್ಬನೇ ಎಲ್ಲಿ ಬಿಡ್ಸೋಕ್ಕಾಗುತ್ತೆ? ಈ ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಅಲ್ಲ? ನೀನು ಚೆನ್ನಾಗಿ ಹೇಳ್ತೀಯ, ನೀನು ಸಾಕಾಗಂಗೆ ಆಗೈತೆ ನನಗೇನೇ ಅಂತದ್ರಲ್ಲಿ ನೀನು ಹೂವು ಬಿಡಿಸ್ತೀಯನಪ್ಪ ಅಂತ ಕೇಳ್ತಿದ್ಯಾ? ಆಗಲ್ ಕಳಲಿ. ಬಲು ಮೈ ಕೈ ನೋವು ಆಗ್ಬಿಡುತ್ತಲ್ಲ, ಒಬ್ಬನೇ ಕೆಲಸ ಮಾಡಿ ಮಾಡಿ ಸಾಕಾಗಂಗೆ ಆಗುತ್ತೆ. ಒಂದಿಟ್ಟು ಕರೆಂಟ್ ಬಂದಿತ್ತಲ್ಲ, ಮೋಟ್ರ್ ಲೈನ್ ಕೊಟ್ಟಿದ್ರಲ್ಲ, ಹಂಗಾಗಿ ನೀರು ಬಿಡೋಣ ಅಂತ ಬಂದಿದ್ನಪ್ಪ. ಇನ್ನೇನು ಆಗೋಯ್ತು, ಎಲ್ಲ ನೀರೆಲ್ಲ ಬಿಟ್ಟಾಯ್ತು. ಹಿಂಗೆ ಅಡ್ಡಾಡ್ಕೊಂಡು ಬರ್ತಿದ್ದೆ ಒಂದು ಗಳಿಗೆ. ಇನ್ನೇನು ಮನೆ ಕಡೆ ಹೋಗೋಣಂತ ನೋಡ್ತಿದ್ದೆ, ಅಷ್ಟರಲ್ಲಿ ನೀನು ಬಂದ ಕಳ್ಳ ನೀನು ಶಂಕರಣ್ಣ. ಮತ್ತಿನ್ನೇನು ಸಮಾಚಾರ? ಅಲ್ಲ ಕಳ್ಳ ಶಂಕರಣ್ಣ, ಬೋರಿ ಕೆಲಸನೇ ಮಾಡ್ತಿರ್ತೀಯಲ್ಲ ಬೆಳಿಗ್ಗಿಂದ ಸಂಜೆ ಗಂಟೆ ಆತ್ಲಾಗಿ. ಬಾರೋ ಒಂದು ಗಳಿಗೆ ಕೂತ್ಕೊಳ್ಳೋನು, ನನಗೂ ಬೇಜಾರಾಗ್ತೈತೆ. ಕಣ್ ಬಾರ್ಲೇ. ಶಂಕರಣ್ಣ, ನನಗೂ ಕೆಲಸ ಮಾಡಿ 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 ಸಾಕಾಗಂಗೆ ಆಗ್ಬಿಟ್ಟೈತೆ ಕಳ್ಳ ಅತ್ಲಾಗಿ. ಏಟು ಅಂತ ಕೆಲಸ ಮಾಡೋದು ಅತ್ಲಾಗಿ. ಇಲ್ಲ ಬಲು ಬೇಜಾರಾಗೋಗ್ಬಿಡುತ್ತೆ ಕಣಪ್ಪ ಅತ್ಲಾಗಿ. ಇಲ್ಲ ನೀನು ಇದ್ದಿದ್ರೆ ಒಂದ್ರಿಟ್ಟು ಟೌನ್ಗೆ ಇವನ್ ಕಡೆ ಹೋಗ್ಬಿಟ್ಟು ಏನಾರು ಸುತ್ತಾಡ್ಕೊಂಡು ಹೆಂಗ ಬರ್ಬೋದಿತ್ತು. ನೀನು ಒಂದು ವಾರದಿಂದ ಕಾಣಿಸ್ತಿರಲ್ಲ, ನನಗೂ ಬಲು ಬೇಜಾರಾಗೋಯ್ತು ಕಳ್ಳ. ಇಲ್ಲ ಎಲ್ಲರೂ ಟ್ರಿಪ್ ಕೀಪ್ ಏನಾರು ಹಾಕಿಸ್ಲಾತ್ಲಾಗಿ. ಸ್ಟೂರ್ಗಾರ ಹೋಗಿ ಬರೋಣ ಎಲ್ಲರೂ ಸೇರ್ಕೊಂಡ್ಬಿಟ್ಟು. ಆ ಶಂಕರಣ್ಣ ನಿಂಗಣ್ಣ ಅವ್ರಿಗೆಲ್ಲ ಕರ್ಕೊಂಡು ಹೋತ್ಲಾಗಿ. ಹೋಗಿ ಬರೋನಿಲ್ಲ? ಅಲ್ಲ ಕಳ್ಳಲೇ ರಂಗಣ್ಣ, ಸುಮ್ಕಿರೋ. ಸ್ಟೂರ್ ಅಂತೆ ಸ್ಟೂರು, ಟ್ರಿಪ್ಪು. ನೀನೆಲ್ಲ ಬರ್ತೀಯ, ಬರೀ ಸುಳ್ಳು ಹೇಳ್ತೀಯ ಕಳ್ಳ ನೀನು. ಹೋದ್ಸಲಿ ನೀನು ಒಂದು 6 ತಿಂಗಳ ಹಿಂದೆ ನಾವೆಲ್ಲ ಟ್ರಿಪ್ ಹೋಗ್ತಿದ್ವಲ್ವ, ಅವಾಗ ನೀನು ಬರ್ತೀನಿ ಅಂತ ಹೇಳ್ಬಿಟ್ಟು ಕಡೆಗೆ ನಮ್ಮ ಹೆಂಗಸ್ರು ಬೈದ್ರು. ನಮ್ಮ ಹೆಂಗಸ್ರು ಕಳಿಸ್ತಿಲ್ಲ ಹಂಗೆ ಹಿಂಗೆ ಅಂತ ಎದ್ರಕಂಡು ನೀನು ಎದ್ರ ಪುಕ್ಕಲ್ ನಂಗೆ ನೀನು ಬರಲೇ ಇಲ್ಲ. ಇವಾಗ ಬೇರೆ ಸ್ಟೂರು ಅಂತ ಹೇಳ್ತೀಯ. ಹೋದ್ಸಲೂ ಹಂಗೆ ಹೇಳಿದ್ದು. ಎಲ್ಲಕ್ಕಿಂತ ಮುಂಚೆ ನಾನೇ ಸ್ಟೂರಿಗೆ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೊರಡಿಸ್ಬಿಟ್ಟು ಆಮೇಕಿಂತ ಕಡೆಗೆ ಉಳ್ಕೊಂಡೇ ಬಿಟ್ಟೆ ಕಣಿ ಹೇಳು ನೀನು. ಬರೀ ಸುಳ್ಳು ಹೇಳ್ತಿರ್ತೀಯ ನೀನು.
ಬರಲ್ಲ ಏನಿಲ್ಲ. ಇಲ್ಲ ಕಳ್ಳಲಿ. ಏಯ್ ಶಂಕರಣ್ಣ, ಏನೋ ಹೋದ್ಸಲಿ ಏನೋ ಮಿಸ್ ಆಗೋಯ್ತು. ಏನೋ ಒಂದ್ ಸ್ವಲ್ಪ ಕೆಲ್ಸಗಳಿದ್ದು ಕಣಪ್ಪ, ಮಂತವ ತೋಟದಲ್ಲಿ ಹೊಲದಲ್ಲಿ ಎಲ್ಲ ಕೆಲ್ಸಗಳಿದ್ದು, ಹಂಗಾಗಿ ಬರಕ್ಕಾಗ್ಲಿಲ್ಲ ಕಳಲೆ. ಹ್ಞೂ, ಸಾಲದಕ್ಕೆ ನಮ್ಮ ಬಾಮೈದನ ಮಗಂದು ನಾಮಕರಣ ಬೇರೆ ಇತ್ತು ಅದೇ ಟೈಮಲ್ಲಿ. ನೀವು ಟ್ರಿಪ್ಪು ಇನ್ನೊಂದು 15 ದಿವಸ ಮುಂಚೆ ಹಾಕ್ರಿ, ಇಲ್ಲ ಲೇಟಾಗಿ ಮುಂದೆ ಹಾಕ್ರೋ ಅಂತ ಹೇಳಿದ್ರೆ ನೀವು ಮಾತೇ ಕೇಳಿಲ್ಲ. ಇಲ್ಲ, ನಾವು ಡೇಟು ಫಿಕ್ಸ್ ಮಾಡಿಬಿಟ್ಟಿದ್ದೀವಿ, ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ, ಹಂಗಾಗಿ ಡೇಟ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ದಾಗ ತಾನೆ ನಾನು ಬರ್ದಂಗೆ ಉಳ್ಕೊಂಡಿದ್ದು. ಇಲ್ಲ ಅಂದರೆ ಬರ್ದಂಗೆ ಇರ್ತಿದ್ನೆಲ್ಲ. ನೋಡಿ ಇವ್ನು ಹೆಂಗೆ ಆಡ್ಕೊಳ್ತಾನೆ ನೀವು ಶಂಕರಣ್ಣ ಇವನು. ಓಹೋ, ಹಂಗಾರೆ ನಾನು ಯಾವತ್ತೂ ಏನು ಬರೋದಿಲ್ಲ ಅನ್ನು. ಲೇ, ಬರ್ತೀನಿ ಕಳ್ಳ, ಹಾಕ್ಲಾ ಎಲ್ಲಾರ ಟ್ರಿಪ್ಪು. ಎಲ್ಲರೂ ಹೇಳ್ಬಿಟ್ಟು ಟ್ರಿಪ್ ಹಾಕಿಸ್ಲಾ, ಹೋಗಿ ಬರೋಣ ಎಲ್ಲಾರು ನೋಡೋಣ ತಾಳ ಪಾತ್ಲಾಗಿ. ಅಲ್ಲ ಕಳ್ಳ ಶಂಕರಣ್ಣ, ನೀನು ನೋಡಿದ್ರೆ ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳ್ತೀಯ. ಆ ಜಯಕ್ಕ ನೋಡಿದ್ರೆ ಬಾಯಿ ಬಂದಂಗೆ ಬೈಯುತ್ತೆ ಮತ್ತೆ. ನಿನಗೆ ಬೈದಲ್ಲೇ ನಿನ್ನ ಜೊತೆ ನಾನು ಬಯಸ್ಕೋಬೇಕಾಗೋದು ಕಣಪ್ಪ. ಯಪ್ಪ ಸ್ವಾಮಿ, ನಾನಂತೂ ನಿನ್ಗಂತೂ ನೀ ಎಲ್ಲೋ ಕರ್ಕೊಂಡು ಹೋಗಲ್ಲ ಕಣಪ್ಪ ಅತ್ಲಾಗಿ. ಮತ್ತೆ ಮಂತಾವ್ ಬಂದ್ಬಿಟ್ಟು ನಮ್ಮ ಹೆಂಗಸ್ರ ಮುಂದೆ ಎಲ್ಲ ಬೈದ್ಬಿಡುತ್ತೆ ಅವಕ್ಕ ಜಯಕ್ಕ. ನಿನಗೂ ಮಾಡೋ ಕೆಲಸ ಇಲ್ಲ ಅಂತ ನಮ್ಮ ಗಂಡಂಗೆ ಇಲ್ದವೆಲ್ಲ ಹೇಳ್ಕೊಡ್ತೀಯ ನೀನು. ಟ್ರಿಪ್ಪಿಗೆ ಹೋಗೋಣ, ಅಲ್ಲೋಗೋಣ, ಇಲ್ಲೋಗೋಣ ಅಂತ ಬೇರೆ ಕರ್ಕೊಂಡು ಹೋಗ್ತೀಯಲ್ಲ ಅಂತ ಬೈಯುತ್ತೆ. ಬೇಡಪ್ಪ ಸ್ವಾಮಿ, ನಾನಂತೂ ನೀನು ಬಂದ್ರೆ ಬಿಡು, ಬಿಟ್ಟು ಬರ್ದಲೇ ಇರು. ಅದಕ್ಕೇನಂತೆ, ನಾನಂತೂ ನಿನ್ಗೇನು ಹೇಳಕ್ ಬರಲ್ಲ ಕಣಪ್ಪ. ಮತ್ತೆ ಆ ಜಯಕ್ಕ ಬಾಯಿ ಬಂದಂಗೆ ಬೈಯುತ್ತೆ ಮತ್ತೆ. ಯಾರ್ಲಿ ಇವ್ನು ಹಿಂಗಾಡ್ತಾನೆ ಇವನು. ಎಲ್ಲೇ ಶಂಕರಣ್ಣ, ನನಗೆ ಯಾಕಲ ಬೈಯಕ್ಕೆ ಬರ್ತಾರೆ? ನನ್ನ ಹೆಣ್ತಿನ ಕಳಿಸ್ತಾ ಕಣ್ ಹೇಳೋ. ನೀನು ಒಳ್ಳೆ ಕಳ್ಳ ನೀನು. ನನಗೆ ಹೆಂಗೆ ಹೇಳ್ತಾನಂತ ಇವನು. ಆಡ್ಕೊಬೇಡ ಕಣ್, ಸುಮ್ಕಿರು. ನನ್ನ ಹೆಣ್ತಿ ಏನು ಕಳಿಸ್ದಂಗೇನಿರಲ್ಲ, ನಾನು ಹೇಳ್ತೀನಿ. ಜಯ್ಯಿ, ನಾನು ಹೋಗಿ ಬರ್ತೀನಿ ಕಣೆ ಟ್ರಿಪ್ಪಿಗೆ ಅಂತ ಹೇಳಿದ್ರೆ ಕಳಿಸುತ್ ಕಣಿ ಹೇಳು. ಕಂಡ್ಬಿಡಪ್ಪ, ಹೋದ್ಸಲ ನೀವು ಇದೇ ಡೈಲಾಗ್ ಕೇಳಿದ್ದೆ ನೀನು. ಹೇಳಿ ಸುಮ್ಕಿರ್ತೀಯ ಆಟಯ. ಅಲ್ಲ ಕಳ್ಳ ಇವನೇ ರಂಗಣ್ಣ, ನಿನಗೂ ಅಂದ್ರಿಟ್ಟು ಧೈರ್ಯ ಇಲ್ವಲ್ಲ ನಿನಗೆ? ಲೇ, ಎಲ್ಲದಕ್ಕೂ ಆ ಜಯಕ್ಕನ ಹತ್ರ ನೀ ಕೇಳ್ತಿರ್ತೀಯಲ್ಲ. ಈಗ ಟ್ರಿಪ್ಪಿಗೆಲ್ಲ ಖರ್ಚಿಗೆಲ್ಲ ಹೆಂಗೆ ಮಾಡ್ತೀಯ? ಈಗ ಆಯ್ತಪ್ಪ, ಟ್ರಿಪ್ಪಿಗೆ ಹೋಗ್ತೀವಿ, ನೀನು ಹೊರಡ್ತೀಯ, ಮತ್ತೆ ಖರ್ಚು ವೆಚ್ಚಕ್ಕೆಲ್ಲ ಜಯಕ್ಕ ಕೊಟ್ಬಿಡುತ್ತ ನಿನಗೆ? ಇಲ್ಲ ಕಳ್ಳಲಿ, ನಮ್ಮ ಜೈ ಇನ್ನೆಲ್ಲ ಕೊಡ್ತಾಳೆ. ಈಗ ಒಂದು ಕೆಲಸ ಮಾಡುವ, ನಮ್ಮ ಜೈನು ಕಳಿಸ್ಲಿಲ್ಲ ಅಂದ್ರು ನಾನೇನು ತಲೆ ಕೆಡಿಸ್ಕೊಳಲ್ಲ. ನಾನು ಖರ್ಚಿಗೆ ಹಂಗೆ ಮಾಡ್ಕೊಳ್ತೀನಿ. ಎಲ್ಲ ಹೂವು ಆಯ್ತಲ್ಲ, ಬಿಡಿಸಿ ದಿವಸ ಎಲ್ಲರಿಗೂ ಒಂದೊಂದು ಸ್ವಲ್ಪ ಒಂದೊಂದು 2-3 kg ಎಲ್ಲರಿಗೂ ಮಾರಿಬಿಡ್ತೀನಿ. ಹೆಂಗೆ ಖರ್ಚಿಗೆ ಉಳಿದ್ಬಿಡುತ್ತೆ ದುಡ್ಡು. ಆಮೇಕಿಂದ ಎಲ್ಲರಿಗೂ ಟ್ರಿಪ್ಪಿಗೆಲ್ಲ ಕೊಟ್ಬಿಟ್ಟು ನನಗೂ ಖರ್ಚು ವೆಚ್ಚಕ್ಕೆ ಎಲ್ಲದಕ್ಕೂ ಆಗ್ಬಿಡುತ್ತೆ ಕಡು, ಹಂಗೆ ಮಾಡ್ತೀನಿ. ಈಗ ಒಂದು ಕೆಲಸ ಮಾಡು, ಯಾರು ಹೂವಾಗಿ ತಗೋಣಾರ ಇದ್ರೆ ಹೇಳ್ತೀಯ, ಹಂಗೆ ಒಂದು ರೇಟು ಬಿಡಿಸ್ ಕೊಡ್ತೀನಿ. ದಿನಾಲ ಒಂದೊಂದು 2-3 kg ತಗೊಂಡೋಗು, ಅದಕ್ಕೇನಂತೆ. ಲೇ ರಂಗಣ್ಣ, ಲೇ ಸುಮ್ಕಿರ್ಲ ನೀನು. ಸುಮ್ಕೆ ಸುಳ್ಳು ಯಾಕೆ ಹೇಳ್ತೀಯ ನೀನು? ನಿನಗೆಲ್ಲ ಐತೆ ಆ ಪಾಟಿ ಧೈರ್ಯ. ಅಪ್ಪಿ ಜಯಕ್ಕಂಗೆ ಗೊತ್ತಾಗ್ಬಿಟ್ರೆ ನಿನಗೆ ಏರಿಕ್ ಬಿಡುತ್ತೆ ಮತ್ತೆ. ಏನಿಲ್ಲ ಕಣ, ಸುಮ್ಕಿರು, ನನಗೂ ಚೆನ್ನಾಗಿ ಗೊತ್ತೈತೆ. ಸುಮ್ಗೆ ನಮ್ಮ ಮುಂದೆ ಯಾಕೆ ಸುಳ್ಳು ಹೇಳಕ್ ಬರ್ತೀಯ ನೀನು? ಲೇ ರಂಗಣ್ಣ, ಸುಮ್ಕಿರ್ಲ, ಆಡ್ಕೊಬೇಡ ನನಗೆ. ನೋಡು ನನ್ನ ಧೈರ್ಯ ಇಲ್ಲ ಅಂತ ಎಲ್ಲ ಹೇಳ್ಬೇಡ ನನಗೆ, ಬಲು ಕೋಪ ಬಂದ್ಬಿಡುತ್ತೆ. ಏನ್ ಅಲ್ಲ ಕಳ್ಳ, ನಾನು ಬೆಳೆದಿರೋದು ಕಳ್ಳ, ನಾನು ಹಾಕಿರೋದು, ನಾನು ಕಷ್ಟಪಟ್ಬಿಟ್ಟು ಬೆಳೆದಿರೋದು ಹೂವಿಂಗೆ ಇವೆಲ್ಲ. ಬಿಡು, ಮಾರ್ತೀನಿ, ಅದಕ್ಕೇನಂತೆ. ಏನಾದ್ರು ನಮ್ಮ ಜೈಗೆ ಗೊತ್ತಾಗ್ಲಿ ಕಣೆ ಹೇಳು, ಅದಕ್ಕೇನಂತ ಹೇಳ್ತೀನಿ. ನನಗೂ ಖರ್ಚು ವೆಚ್ಚಕ್ಕೆ ಬೇಕು ಕಣೆ, ಅದಕ್ಕೆ ಮಾರ್ಬಿಟ್ಟೆ ಕಣೆ ಒಂದೊಂದು 2-3 kg ಕುಯ್ದುಬಿಟ್ಟು ಹೂವನ. ನಿನಗೇನೆ ಕಷ್ಟ ಅಂತಾನೆ ಹೇಳ್ತೀನಿ, ಅದಕ್ಕೇನಂತೆ. ನೋಡು ನೀನು, ಈಗ ಏನಪ್ಪ ನಿನಗೇನು ಹೂವು ನಾನು ಬಿಡಿಸ್ಕೊಡ್ತೀನಿ ದಿನಾಲು ಒಂದೊಂದು 2-3 kg. ಯಾರ ತಗೊಂಡವ್ರಿದ್ರೆ ಹೇಳು, ಆದರೆ ಒಂದು ರೀಟು ನಮ್ಮ ಜೈಗೆ ಗೊತ್ತಾಗ್ಬಾರ್ದು ಆಟೆಯ, ಹಂಗೆ ಮೇಂಟೈನ್ ಮಾಡು, ಸರಿನಾ? ತಗೊಂಡವ್ರೇನು ಬೇಕಾದಷ್ಟು ಜನ ಇದ್ದಾರಪ್ಪ. ನಾನೇನು ಬೇಕಾದ್ರೆ ಅಲ್ಲೇ ನನಗೆ ಪರಿಚಯ ಇರೋರು ಒಂದು 2-3 ಜನ ಇದ್ದಾರೆ ಹೂವಿನ ಅಂಗಡಿಯವರು, ಬೇಕಾದ್ರೆ ಕೊಟ್ಟು ಬರ್ತೀನಿ, ಅದಕ್ಕೇನಂತೆ. ಮಾತ್ರ ನನಗೆ ಟ್ರಿಪ್ಪಲ್ಲಿ ನನಗೂ ಒಂದು ರೇಟು ಖರ್ಚು ವೆಚ್ಚಕ್ಕೆಲ್ಲ ನೀನು ನೋಡ್ಕೊಳ್ತೀನಿ ಅಂದರೆ ಮಾತ್ರ ಎಲ್ಪ್ ಮಾಡ್ತೀನಿ. ಮತ್ತೆ ನಾನು ಅವೆಲ್ಲ ರಿಸ್ಕ್ ತಗೊಳಕ್ಕಾಗಲ್ಲ. ಸರಿ ಕಳ್ಳಲೇ ಶಂಕರಣ್ಣ, ಈಗ ಒಂದು ಕೆಲಸ ಮಾಡು, ಆಮೇಕಿಂದ ಬಾ ಸಾಯಂಕಾಲ. ಇವತ್ತು ಸಾಯಂಕಾಲ ನೀನು ತಗೊಂಡು ಹೋಗ್ಬೇಕಾದ್ರೆ ಕೊಟ್ಟು ಬರುವಂತೆ ನಿನ್ನ ಫ್ರೆಂಡಿಗೆ. ನಾನು ಮಂತ ಹೋಗ್ಬಿಟ್ಟು ನಮ್ಮ ಜೈಗೆ ಏನು ಗೊತ್ತಾಗ್ದಂಗೆ ಒಂದು ರೇಟು ಇನ್ನೂ ತೋಟತಾವ ನೀರು ಬಿಡಬೇಕು, ಕೆಲಸಗಳಿದಾವೆ ಅಂತ ಉಪಾಯ ಮಾಡ್ಕೊಂಡು ಬರ್ತೀನಿ. ಒಂದು ಈಟು ಗೊತ್ತಾಗಬಾರ್ದು, ಹಂಗೆ ಬರ್ತೀನಿ. ಅಷ್ಟರಲ್ಲಿ ನೀನು ಇಲ್ಲಿ ಬಂದಿರು, ಕುಯ್ದು ಕೊಡ್ತೀನಿ, ರಪ್ಪನ್ನ ತಗೊಂಡೋಗ್ಬಿಡು ಅಂತೆ ಬೈಕಲ್ಲಿ, ಸರಿನಾ? ಸರಿ ಕಳ್ಳಲೇ, ಆಯ್ತು. ಈಗಳಲೇ ಲೇ ರಂಗಡ, ನೋಡಿ ಇವಾಗಲೇ ಹೇಳ್ತಿದ್ದೀನಿ, ಮತ್ತೆ ಅಪ್ಪಿ ತಪ್ಪಿ ನಮ್ಗೆ ಆಚಾರ ಕೆಟ್ಟುಬಿಟ್ಟು ಏನಾರು ಜಯ್ಯಕ್ಕನ ಕೈಲಿ ಸಿಗಾಕೊಂಡ್ಬಿಟ್ರೆ ಏನು ಬಿಡ್ಗಿಡಲ್ಲ ನನಗೆ. ನೀನೇ ನನಗೆ ಕಾಪಾಡಬೇಕು ಮತ್ತೆ. ಅವನದೇನು ಇಲ್ಲ, ನಾನು ಕೊಟ್ಟಿದ್ದು ತಗೊಂಡ್ತಿರೋದು ಅಂತ ಹೇಳಬೇಕು. ಮತ್ತು ನನ್ನ ಮೇಲೆ ಏನಾರು ಹಾಕಿ ಕೊಟ್ಬಿಟ್ಟಿಯ ಮತ್ತೆ ನೀನು. ಅವಕ್ಕ ಜಯಕ್ಕ ಸೀದಾ ನಮ್ಮ ಮನೆಯವ್ರ ಹತ್ರ ಬಂದ್ಬಿಟ್ಟು, ನನ್ನ ಹೆಂಡತಿ ತಾವು ಬಂದ್ಬಿಟ್ಟು ಇಲ್ದವೆಲ್ಲ ಚಾಳಿ ಹೇಳ್ಬಿಟ್ಟು ಬಯಸ್ಬಿಡುತ್ತೆ ಮತ್ತೆ. ನೋಡು, ಇನ್ನೊಂದು ದಿವಸ ಮಾತಾಡ್ಸೋಕ್ಕೆ ಬರಲ್ಲ ಮತ್ತೆ. ನನಗೇನಾರು ಸಿಗಾಕ್ಸಿರಿ ನೀನು. ಈಗಲೇ ಹೇಳ್ತಿದ್ದೀನಿ ನೋಡು ಮತ್ತೆ.
ಇವಂದು ಒಳ್ಳೆ ಕತೆ ಆಗೋತು. ನೀನ್ ಯಾಕ್ಲಾ ಎದ್ರ ಕಡ್ತೀಯಲ್ಲ ಲೇ ಲೇ, ನಾನು ಇಲ್ವೆಲ್ಲ ನಿನಗೆ ಹಂಗೆಲ್ಲ ಬಿಟ್ಕೊಡಲ್ಲ, ಸುಮ್ಕಿಲ್ಲ. ಹ್ಞೂ ಎದ್ರಕಬೇಡ ಶಂಕರಣ್ಣ. ಹ್ಞೂ ಯಾವತ್ತಾದ್ರೂ ನಿನಗೆ ಏನಾರು ಸಿಗಾಕ್ಸಿದ್ದೀನಪ್ಪ, ನೀನು ತಲೆ ಕೆಡಿಸ್ಕೊಬೇಡ. ಹೋಗು ಈಗ ಆಯ್ತು. ಹ್ಞೂ ಈಗ ಹೋಗಿ ನಿನ್ನ ಫ್ರೆಂಡ್ಸಿಗೆ ಕೇಳ್ಕೊಂಬಾರಪ್ಪ ಬೇಕೇನಂತ. ಮೊದಲು ಹೂವು ಬೇಕಾದ್ರೆ ಕೇಳ್ಕೊಂಬ, ಬೇಗ ಕುಯ್ದು ಇಟ್ಟಿರ್ತೀನಿ ನಾನು. ಅದಕ್ಕೇನಂತೆ ಬೇಕಣ, ಅವ್ರು ತಗೊಳ್ತಾರೆ. ನೀನು ತಗೊಳೋದ್ರ ಬಗ್ಗೆ ಯೋಚನೆ ಮಾಡಬೇಡ. ನೀನೊಂದು 3-4 ಇವತ್ತೊಂದು 3 kg ಕುಯ್ದಿಡು ಸಾಕು. ಹ್ಞೂ ನಾಳೆ ಬೇಕಾದ್ರೆ ನೋಡಿದ್ರೆ ಆಗುತ್ತೆ. ಲೇ ರಂಗಣ್ಣ, ಶಂಕರಣ್ಣ, ಎಂತವ್ರು ಇರ್ಬೇಕ್ರಲ್ಲ ನೀವು. ಪಾಪ ನಮ್ ಜಯಕ್ಕ ದೇವ್ರಂತವಳು. ಆ ಜಯಕ್ಕಂಗ್ ಗೊತ್ತಿಲ್ದಲೆ ಅವ್ರ ತೋಟದಲ್ಲೇ ಬಂದ್ಬಿಟ್ಟು ಈ ರಂಗಣ್ಣಂಗ್ ಇಲ್ದವೆಲ್ಲ ಹೇಳ್ಕೊಡ್ತೀಯ ನೀನು ಶಂಕರಣ್ಣ. ಹೂವ ಎಲ್ಲ ಬಿಡಿಸ್ಕೊಂಡ್ ಕೊಡು, ಮಾರ್ಕೊಂಡ್ ಬರ್ತೀನಿ ನಾನು. ನಿನಗ ಅದೇನ್ ಖರ್ಚಿಗೆ ಕೊಡ್ತೀನಿ ಅಂತ ಹೇಳ್ತೈತಲ್ಲ. ಪಾಪ ಜಯಕ್ಕ ಕಷ್ಟಪಟ್ಬಿಟ್ಟು ಎಲ್ಲ ಬೆಳೆದೈತೆ. ಆ ಜಯಕ್ಕ ಸಾಕಾಜಿ ಅವ್ರಲ್ಲ. ಇವ್ನು ರಂಗಣ್ಣಂಗ್ ಬುದ್ಧಿ ಬಡವಾ? ಈ ರಂಗಣ್ಣ ನೋಡು ಕುಯ್ದು ಕೊಡ್ತೀನಿ, ಎಲ್ಲ ಹೂಗಳೆಲ್ಲ ಬಿಡಿಸ್ಕೊಡ್ತೀನಿ, ತಗೊಂಡೋಗಿ ಮಾರ್ಕೊಂಡ್ ಬರುವಂತೆ ಅಂತ ಹೇಳ್ತೈತಲ್ಲ. ಲೆಕ್ಕ ಹಾಕು, ಮಾಡ್ತೀನಿ ಕಂಕಡ್ರಿ ನಿಮ್ಗೆ. ನಿಮ್ಗೆ ಹಿಂಗೆ ಹೇಳಿದ್ರೆ ನೀವು ಬುದ್ಧಿ ಕಲಿಯಲ್ಲ. ನಿಮ್ಗೆ ಬುದ್ಧಿ ಕಲಿಸ್ಬೇಕಂದ್ರೆ ಏನಿಲ್ಲ, ಜಯಕ್ಕಂತಾವ ಹೇಳ್ಬಿಟ್ಟು ಸರಿಯಾಗಿ ಸಿಗಾಕ್ಸ್ತೀನಿ. ಜಯಕ್ಕಂಗೆ ಹೇಳಿದ್ರೆ ಬುದ್ಧಿ ಕಲಿಯೋದು ನೀವು. ಮಾಡದ್ ಕಣ್ತಡ್ರಿ ಇಬ್ರಿಗೂನು. ಈ ಶಂಕರಣ್ಣ ಐತಲ್ಲ, ಎಲ್ಲಾರ್ಗೂನು ಹಂಗೆ ಇಲ್ದವೆಲ್ಲ ಹೇಳ್ಕೊಡುತ್ತೆ. ಎಲ್ಲ ಗಂಡಸ್ರುಗಳಿಗೂನು ಅಲ್ಲೋಗನ ಟ್ರಿಪ್ ಹೋಗೋಣ, ದುಡ್ಡು ಖರ್ಚಿಗೆ ದುಡ್ಡು ಮಾಡ್ಕ, ಇವೆಲ್ಲ ಹೇಳ್ಕೊಡುತ್ತಲ್ಲ. ಲೆಕ್ಕ ಹಾಕು. ಹೂವ ಮಾರು, ನಾನು ಮಾರ್ಕೊಂಬಂದು ಕೊಡ್ತೀನಿ ಹಂಗೆಲ್ಲ ಹೇಳುತ್ತಲ್ಲ. ಪಾಪ ಆ ಜಯಕ್ಕ ಹೇಳ್ತೀನಿ ಕಣ್ತಡಿ ನಿನಗೆ. ಈ ಶಂಕರಣ್ಣ ಬುದ್ಧಿ ಕಲಿಸ್ಲೇಬೇಕು. ಈ ರಂಗಣ್ಣ ನೋಡು, ಅವನ ಮಾತು ಕೇಳ್ಕೊಂಡ್ಬಿಟ್ಟು ಇವನು ಹಂಗೆ ಕುಡಿತಿದ್ದಾನೆ. ಇವನ್ಗೂ ಹೇಳ್ತೀನಿ ಕಣ್ತಡಿ ಇವನಿಗೆ. ಇವನು ಮೊದ್ಲು ಈ ರಂಗಣ್ಣಗ್ ಬಯಸ್ಕೋಬೇಕು. ಜಯಕ್ಕಂಗೆ ಹೇಳ್ಬಿಟ್ಟು. ಹಂಗ ಪಾಪ ನನ್ನ ಗೆಳೆಯ ಶಂಕರಣ್ಣ ಇರೋದಕ್ಕೆ ನನಗೆ ಹೆಂಗ ಸರಿ ಆಗ್ತೈತೆ. ಹಂಗ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾನೆ. ನಡಿಯಲ್ಲ ಶಂಕರಣ್ಣ, ಬೇಗ ಬೇಗ. ಬೇಗ ಬೇಗ ಹೋಗ್ಬಿಟ್ಟು ಹೂವು ಬಿಡಿಸ್ಕೊಡ್ತೀನಿ. ಈ ಕಡೆ ಬೇಡ ಕಣವು. ಈ ಕಡೆ ಗೊತ್ತಾಗ್ಬಿಡುತ್ತೆ. ನೆನ್ನೆ ಇನ್ನೊಂದು ಬಿಡಿಸಿದೀವಿ, ಆ ಕಡೆ ಹೋಗ ನಡಿ. ಆ ಕಡೆ ಬಂದ್ರಿಟ್ಟು ಹೂವು ಏನು ಬಿಡಿಸಿಲ್ಲ, ಜಾಸ್ತಿ ಹೂವು ಐತೆ. ಆ ಕಡೆ ಸೈಡ್ ಬಿಡಿಸ್ಕೊಂಬಂದ್ಬಿಡೋಣ. ಲೇ ನಿನ್ನ ನಾನಂತೂ ಗಿಡ್ಸೋಕೆ ಬರಲ್ಲ ಕಣಪ್ಪ. ನೀನು ಏನಿದ್ರು ಕುಯ್ದು ಕೊಟ್ರೆ ಹೂವು ನಾನು ಬೇಕಾದ್ರೆ ತಗೊಂಡೋಗಿ ಕೊಟ್ಟು ಬರ್ತೀನಿ. ಅದು ಬಿಟ್ಟು ನಾನೇನು ಕುಯ್ಯೋಗೇನು ಬರಲ್ಲಪ್ಪ. ಅಕ್ಕಪಕ್ಕದವರೆಲ್ಲ ನೋಡ್ಬಿಟ್ಟು ಮತ್ತೆ ಆ ರಂಗಣ್ಣರ ಹೊಲದಲ್ಲಿ ಜಯಕಾರ ಹೊಲದಲ್ಲಿ ಬಂದ್ಬಿಟ್ಟು ಆ ಶಂಕರಣ್ಣ ಹೂವು ಬಿಡಿಸ್ಕೊಂಡು ಹೋಗ್ತಿತ್ತು ಅಂತ ಹೇಳಿದ್ರೆ ನನ್ನ ಕೈಲಂತೂ ಆಗಲ್ಲಪ್ಪ ಹಿಂಗೆಲ್ಲ ಬಯಸ್ಕೊಳೋದಕ್ಕೆ. ಮತ್ತೆ ನೀನು ಬಿಡಿಸ್ಕೊಟ್ರೆ ಬೇಕಾದ್ರೆ ಹೂವು ಕಿತ್ತು ಒಂದು ಕವರಲ್ಲಿ ಹಾಕ್ಕೊಟ್ರೆ ತಗೊಂಡೋಗಿ ಕೊಟ್ಟು ಬರ್ತೀನಿ ಆಟೆಯ. ಸರಿ ಸರಿ ಕಣ, ಆಯ್ತು ನಡಿಯೋ. ಅಯ್ಯೋ ಅಯ್ಯೋ ಅಯ್ಯೋ, ಇವನು ಯಾವನು ಹಿಂಗಾಡ್ತಾನೆ, ಇವನು ಎದ್ರ ಪುಕ್ಲ. ಲೇ ನಡಿಲ್ಲ, ನಾನು ಇಲ್ವೆಲ್ಲ ಶಂಕರಣ್ಣ ನಡಿಯೋ. ಅದೇ ಯಾಕೆ ಹಿಂಗೆ ಎದ್ರ ಕಾಣ್ತೀಯ? ಆಡ್ತೀನಿ ಕಣ್ತಡಿ ನಿಮ್ಗೆ. ಎದ್ರ ಕಾಣ್ತೀಯ? ಯಾಕೆ ಎದ್ರ ಕಾಣ್ತೀಯ? ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತಾನಲ್ಲ. ಜಯಕ್ಕ ಬರ್ರಿ ತಡಿ, ನಿಮ್ಗೆ ಐತೆ ನಿಮ್ಗೆ. ಜಯಕ್ಕ ಏರಿಕ್ ಕೂತೆ ರಂಗಣ್ಣ ನಿನಗೆ. ಜಯಕ್ಕನ ಮುಂದೆ ಉಸಿರೇ ತೆಗಿಯಲ್ಲ. ಇವಾಗ ನೋಡು ಹೆಂಗ್ ಬಾಲ ಬಿಚ್ಚೈತಂತ. ಮಾಡ್ತೀನಿ ಕಣ್ತಡಿ, ಆ ಜಯಕ್ಕಂಗೋಗಿ ಎಲ್ಲ ಹೇಳ್ತೀನಿ. ಏನೇನು ಮಾತಾಡುವ ಎಲ್ಲ ಹೇಳ್ತೀನಿ ತಡಿ, ನಿಂಗೆ ಐತೆ ನಿಮ್ಗೆ.